ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಓದು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಕಂಪ್ಯೂಟರ್. ಕಂಪ್ಯೂಟರಲ್ಲಿ ಆಲ್ರೆಡಿ ಕಂಪ್ಯೂಟರ್ ಅಬ್ರಿವೇಷನ್ಸ್ ಏನಿದೆ ಅದ್ರ ಬಗ್ಗೆ ಒಂದು ಕ್ಲಾಸ್ ಆಲ್ರೆಡಿ ಮುಗಿದಿದೆ. ಇವತ್ತಿನ ಕ್ಲಾಸಲ್ಲಿ ಕಂಪ್ಯೂಟರಲ್ಲಿ ಇಂಟ್ರೊಡಕ್ಷನ್ಸ್ ಟು ಕಂಪ್ಯೂಟರ್ ಫಸ್ಟ್ ಚಾಪ್ಟರನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಕಂಪ್ಯೂಟರ್ ಅಂದರೆ ಏನು? ಕಂಪ್ಯೂಟರ್ ಅಂದರೆ ಇಟ್ ಮೀನ್ಸ್ ಕ್ಯಾಲ್ಕುಲೇಟ್. ಅಂದರೆ ಕಂಪ್ಯೂಟರ್ ಏನು ಮಾಡುತ್ತೆ, ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಆ್ಯಂಡ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಪರ್ಫಾರ್ಮ್ ಮ್ಯಾಥಮೆಟಿಕಲ್ ಆಪ್ರೇಷನ್ ಆ್ಯಂಡ್ ಆಲ್ಸೋ ಲಾಜಿಕಲ್ ಕ್ಯಾಲ್ಕುಲೇಷನ್. ಅಂದರೆ ಕಂಪ್ಯೂಟರ್ ಅನ್ನೋದು ಮ್ಯಾಥಮೆಟಿಕಲ್ ಆಪ್ರೇಷನನ್ನು ಮಾಡುತ್ತೆ. ಅಂದರೆ ಪ್ಲಸ್ಸು ಮೈನಸ್ಸು ಇಂಟು ಡಿವೈಡೆಡ್ ಬೈ ಇದೆಲ್ಲ ಮ್ಯಾಥಮೆಟಿಕಲ್ ಆಪ್ರೇಷನಲ್ಲಿ ಬರುವಂಥದ್ದು. ಇನ್ನು ಲಾಜಿಕಲ್ ಆಪ್ರೇಷನ್ ಅಂದರೆ ಸಮ್ ಆ್ಯಂಡ್ ಈಫ್ ಇದೆಲ್ಲ ಲಾಜಿಕಲ್ ಕ್ಯಾಲ್ಕುಲೇಷನಲ್ಲಿ ಬರುವಂಥದ್ದು. ಇದಿಷ್ಟು ಕೂಡ ಕಂಪ್ಯೂಟರ್ ಅಂದರೆ ಏನು, ಸಿಂಪಲ್ಲಾಗಿ ಅದೊಂದು ಕ್ಯಾಲ್ಕುಲೇಟಿಂಗ್ ಡಿವೈಸ್ ಅಂತಲೇ ಹೇಳ್ಬೋದು. ಇನ್ನು ಕಂಪ್ಯೂಟರ್ ಅನ್ನುವಂತಹ ವರ್ಡ್ ಏನಿದೆ ಅದು ಲ್ಯಾಟಿನ್ ಭಾಷೆಯಿಂದ ಬಂದಿರುವಂಥದ್ದು. ಇನ್ನು ಕಂಪ್ಯೂಟರಲ್ಲಿ 4 ಮೇಜರ್ ಫಂಕ್ಷನ್ಸ್ ಇದೆ. ಹಾಗಾದರೆ ಎರಡನೇದು ಏನು ಕಂಪ್ಯೂಟರಲ್ಲಿ ನೋಡೋದಾದರೆ ಫಂಕ್ಷನ್ಸ್ ಆಫ್, ಫಸ್ಟು ಇಂಟ್ರೊಡಕ್ಷನ್ಸ್ ಟು ಕಂಪ್ಯೂಟರ್ ಆಯಿತು, ಅದಾದಮೇಲೆ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್. ಹಾಗಾದರೆ ಕಂಪ್ಯೂಟರ್ನ ಫಂಕ್ಷನ್ಸ್ ಏನು ಅನ್ನೋದನ್ನು ನೋಡೋದಾದರೆ ಟೋಟಲಿ 4 ಫಂಕ್ಷನ್ಸ್ ಇದೆ. ಅದರಲ್ಲಿ ಮೊದಲನೇದಾಗಿ ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್ ಆ್ಯಂಡ್ ಸ್ಟೋರೇಜ್. ಇದನ್ನು ಎಕ್ಸಾಮಲ್ಲಿ ಆರ್ಡರ್ ಪ್ರಕಾರ ಜೋಡಿಸಿ ಅಂತಲೇ ಕೇಳಿದ್ದಾನೆ, ರಿಪೀಟೆಡ್ ಕ್ವಶನ್ ಆಗಿರುವಂಥದ್ದು. ಮೊದಲನೇದಾಗಿ ಇನ್ಪುಟ್ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ ಇನ್ಫಾರ್ಮೇಷನ್ ಆರ್ ಡೇಟಾ ದಟ್ ಈಸ್ ಎಂಟರ್ಡ್ ಇನ್ ಟು ಎ ಕಂಪ್ಯೂಟರ್ ಈಸ್ ಕಾಲ್ಡ್ ಇನ್ಪುಟ್. ಅಂದರೆ ನಮ್ಮ ಹತ್ರ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ಇನ್ಪುಟ್ಗೆ ಹಾಕುವಂಥದ್ದು, ಫೀಡ್ ಮಾಡುವಂಥದ್ದು, ದಟ್ ಈಸ್ ಇನ್ಪುಟ್ ಅಂತ ಹೇಳ್ತಾರೆ. ಅದಾದ ನಂತರ ಬರುವಂಥದ್ದು ಪ್ರೊಸೆಸಿಂಗ್. ಪ್ರೊಸೆಸಿಂಗ್ ಅಂದರೆ ಇಟ್ ಈಸ್ ದ ಸೀಕ್ವೆನ್ಸ್ ಆಫ್ ಆ್ಯಕ್ಷನ್ ಟೇಕನ್ ಆನ್ ಡೇಟಾ. ಏನು ನಾವು ಇನ್ಪುಟ್ ಡೇಟಾ ಕೊಡ್ತೀವಿ ಅದನ್ನು ಪ್ರೋಸೆಸ್ ಮಾಡುವಂಥದ್ದು ಪ್ರೊಸೆಸಿಂಗ್. ನೆಕ್ಸ್ಟ್ ಬರುವಂಥದ್ದು ಔಟ್ಪುಟ್. ಔಟ್ಪುಟ್ ಅಂದರೆ ಇಟ್ ಮೇಕ್ಸ್ ಪ್ರೋಸೆಸ್ಡ್ ಡೇಟಾ ಅವೈಲೇಬಲ್ ಟು ದ ಯೂಸರ್. ಅಂದರೆ ಪ್ರೋಸೆಸ್ ಆದಮೇಲೆ ಔಟ್ಪುಟ್ಟು, ಇನ್ಪುಟ್ ಹಾಕ್ತೀವಿ, ಅದಾದಮೇಲೆ ಆ ಇನ್ಪುಟ್ ಏನಿದೆ ಪ್ರೋಸೆಸ್ ಆಗುತ್ತೆ, ಅದಾದ ನಂತರ ಬರುವಂತಹ ಡೇಟಾ ಏನಿದೆ ಅದೇ ಔಟ್ಪುಟ್ ಆಗಿರುತ್ತೆ. ನೆಕ್ಸ್ಟು 4ನೇ ವಿಧ ಅಂದರೆ ಅದು ಸ್ಟೋರೇಜ್. ಸ್ಟೋರೇಜ್ ಅಂದರೆ ಇಟ್ ಸ್ಟೋರ್ಸ್ ಡೇಟಾ ಆ್ಯಂಡ್ ಪ್ರೋಗ್ರಾಮ್ ಪರ್ಮನೆಂಟ್ಲಿ. ಅಂದರೆ ಏನು ಔಟ್ಪುಟ್ ಫೈನಲ್ ಡೇಟಾ ಬರುತ್ತೆ ಅದನ್ನು ಒಂದು ಫೋಲ್ಡರಲ್ಲಿ ಸ್ಟೋರ್ ಮಾಡಿರೋದು ಪರ್ಮನೆಂಟಾಗಿ, ಅದನ್ನೇ ಸ್ಟೋರೇಜ್ ಅಂತ ಹೇಳ್ತೇವೆ. 4 ಫಂಕ್ಷನ್ಸನ್ನು ನಾವು ಕಂಪ್ಯೂಟರಲ್ಲಿ ನೋಡ್ತೇವೆ. ಅದಾದಮೇಲೆ ಬರುವಂಥದ್ದು ಫೀಚರ್ಸ್ ಆಫ್ ಕಂಪ್ಯೂಟರ್. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಆದರೆ ಏನು ಫೀಚರ್ಸ್ ಇದೆ, ಅದರ ಲಕ್ಷಣಗಳು ಏನು ಅನ್ನೋದಂದರೆ ಸ್ಪೀಡ್ ಇರುತ್ತೆ, ಆ್ಯಕ್ಯುರಸಿ ಇರುತ್ತೆ, ಸ್ಟೋರೇಜ್ ಇರುತ್ತೆ, ಕೆಪಾಸಿಟಿ ಇದೆ, ವರ್ಸೆಟಿಲಿಟಿ, ಡಿಲಿಜೆಂಟ್, ಸೀಕ್ರೆಸಿ ಆ್ಯಂಡ್ ರಿಲಯಬಿಲಿಟಿ. ಇದಿಷ್ಟು ಕೂಡ ಫೀಚರ್ಸು, ಕಂಪ್ಯೂಟರ್ ಫೀಚರ್ಸ್ ಆಗಿರುವಂಥದ್ದು. ನೆಕ್ಸ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಫಾದರ್ ಆಫ್ ಕಂಪ್ಯೂಟರ್ ಅಂತ ಯಾರನ್ನು ಕರೀತೇವೆ ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೀತೇವೆ. 1791ರಲ್ಲಿ ಇವರು ಇಂಗ್ಲೆಂಡ್ನಲ್ಲಿ ಜನಿಸ್ತಾರೆ. ಇವರು ಅನಲಿಟಿಕಲ್ ಎಂಜಿನ್ನ ಡೆವಲಪ್ಮೆಂಟ್ ಮಾಡಿರುವಂಥದ್ದು ಎಷ್ಟರಲ್ಲಿ? 1837ರಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಅವರು ಅನಾಲಿಟಿಕಲ್ ಎಂಜಿನ್ನ ಡೆವಲಪ್ ಮಾಡ್ತಾರೆ. ಇನ್ನು ನೆಕ್ಸ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ ಮದರ್ ಆಫ್ ಕಂಪ್ಯೂಟರ್ ಅಂತ ಯಾರನ್ನು ಕರೀತೇವೆ? ಮದರ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಅಡಾ ಲವ್ಲೆನ್ಸ್ ಅವ್ರನ್ನ ಕರೀತೇವೆ. ಈ ಆಡಾ ಲವ್ಲೆನ್ಸ್ ಅವ್ರನ್ನ ಫಸ್ಟ್ ಲೇಡಿ ಪ್ರೋಗ್ರಾಮರ್ ಆ್ಯಂಡ್ ಮದರ್ ಆಫ್ ಪ್ರೋಗ್ರಾಮಿಂಗ್ ಅಂತಲೂ ಕೂಡ ಕರೆಯಲಾಗಿರುತ್ತೆ. ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಜನ್ರೇಷನ್ ಆಫ್ ಕಂಪ್ಯೂಟರ್
ಅಂದರೆ ಜನ್ರೇಷನ್ ಆಫ್ ಕಂಪ್ಯೂಟರಲ್ಲಿ ಏನೇನು ಪಾಯಿಂಟ್ ಬರುತ್ತೆ ಅದೆಲ್ಲ ಎಕ್ಸಾಮಲ್ಲಿ ಇಂಪಾರ್ಟೆಂಟಾಗಿ ಕೇಳುವಂಥದ್ದು. ಫಸ್ಟ್ ಅಂದರೆ ಮೊದಲನೇದಾಗಿ ಯಾವ ಜನ್ರೇಷನ್ನಲ್ಲಿ ನಾವು ಯಾವ ಲ್ಯಾಂಗ್ವೇಜನ್ನು ಬಳಸಲಾಗ್ತಿತ್ತು ಅಂತ ತಿಳ್ಕೊಳ್ಳೋದಾದರೆ, ಫಸ್ಟ್ ಜನ್ರೇಷನ್ ಟೋಟಲು 5 ಜನ್ರೇಷನ್ ಇದೆ. ಅದರಲ್ಲಿ ನಾವು 4 ಜನ್ರೇಷನಲ್ಲಿ ಯಾವ ಲ್ಯಾಂಗ್ವೇಜನ್ನು ಬಳಸಲಾಗಿತ್ತು ಅಂತ ನೋಡೋದಾದರೆ, ಮೊದಲನೇದಾಗಿ ಫಸ್ಟ್ ಜನ್ರೇಷನಲ್ಲಿ ಮೆಷಿನ್ಸ್ ಲ್ಯಾಂಗ್ವೇಜನ್ನು ಬಳಸ್ತಾ ಇದ್ದರು. ಮೆಷಿನ್ಸ್ ಲ್ಯಾಂಗ್ವೇಜ್ ಅಂದರೆ 0 ಆ್ಯಂಡ್ 1. ಸೆಕೆಂಡ್ ಜನ್ರೇಷನಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಥವಾ ಲೋ ಲೆವೆಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾಯಿದ್ರು. ಇನ್ನು ಥರ್ಡ್ ಜನ್ರೇಷನಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾಯಿದ್ರು. ಇನ್ನು ಫೋರ್ತ್ ಜನ್ರೇಷನಲ್ಲಿ ಪಾಸ್ಕಲ್ಲು, ADA, COBOL 74 ಈ ಲ್ಯಾಂಗ್ವೇಜನ್ನು ಬಳಸ್ತಾಯಿದ್ರು. ಇನ್ನು ಎರಡನೇದಾಗಿ ನಾವು ನೋಡೋದಾದರೆ ಅಪ್ಲಿಕೇಶನ್ಸ್ಗಳು, ಕಂಪ್ಯೂಟರ್ಸ್ಗಳು ಏನೇನು ಯೂಸ್ ಮಾಡ್ತಾ ಇದ್ರು ಅಂತ ನೋಡೋದಾದರೆ, ಫಸ್ಟ್ ಜನ್ರೇಷನಲ್ಲಿ ENIAC, UNIVAC, Mark 1 ಇದೆಲ್ಲ ಅಪ್ಲಿಕೇಶನನ್ನು ಯೂಸ್ ಮಾಡ್ತಾಯಿದ್ರು. ಸೆಕೆಂಡ್ ಜನ್ರೇಷನಲ್ಲಿ PDP-8, IBM 1401, ಅಟ್ಲಾಸ್ ಇದಿಷ್ಟನ್ನು ಯೂಸ್ ಮಾಡ್ತಾಯಿದ್ರು. ಥರ್ಡ್ ಜನ್ರೇಷನಲ್ಲಿ B6500, NCR 395. ಫೋರ್ತ್ ಜನ್ರೇಷನಲ್ಲಿ ಇಂಟೆಲ್ 4004 ಚಿಪ್, ಆ್ಯಪಲ್ 2. ಫಿಫ್ತ್ ಜನ್ರೇಷನಲ್ಲಿ ಪರಮ್ ಸೂಪರ್ ಕಂಪ್ಯೂಟರ್ನ ಯೂಸ್ ಮಾಡ್ತಾಯಿದ್ರು. ಇನ್ನು ಜನ್ರೇಷನಲ್ಲಿ ಡಿವೈಸ್ಗಳನ್ನು ಯಾವ್ಯಾವ ಯೂಸ್ ಮಾಡಲಾಗ್ತಿತ್ತು ಅಂತ ನೋಡೋದಾದರೆ, ಫಸ್ಟ್ ಜನ್ರೇಷನಲ್ಲಿ ವಾಕ್ಯೂಮ್ ಟ್ಯೂಬ್ನ ಯೂಸ್ ಮಾಡ್ತಾಯಿದ್ರು. ಸೆಕೆಂಡ್ ಜನ್ರೇಷನ್ನಲ್ಲಿ ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ತಾಯಿದ್ರು. ಥರ್ಡ್ ಜನ್ರೇಷನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್, IC ಇದರ ಫುಲ್ ಫಾರ್ಮ್ ಕೂಡ ಕೇಳ್ತಾರೆ. ಫುಲ್ ಫಾರ್ಮ್ ಏನಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಫೋರ್ತ್ ಜನ್ರೇಷನಲ್ಲಿ ಮೈಕ್ರೋ ಪ್ರೊಸೆಸರು, ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ಫೋರ್ತ್ ಜನ್ರೇಷನಲ್ಲಿ ಯೂಸ್ ಮಾಡ್ತಾಯಿದ್ರು. ಫಿಫ್ತ್ ಜನ್ರೇಷನಲ್ಲಿ ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಚಿಪ್ಗಳನ್ನು ಫಿಫ್ತ್ ಜನ್ರೇಷನಲ್ಲಿ ಯೂಸ್ ಮಾಡಲಾಗುತ್ತೆ. ಇನ್ನು ಸ್ಪೀಡ್ನ ಬಗ್ಗೆ ಅಂದರೆ ಜನ್ರೇಷನಲ್ಲೂ ಯಾವ ಸ್ಪೀಡಲ್ಲಿ ವರ್ಕ್ ಮಾಡ್ತಾಯಿದ್ರು ಅಂತ ನೋಡೋದಾದರೆ, ಫಸ್ಟ್ ಜನ್ರೇಷನ್ನಲ್ಲಿ ಮಿಲಿ ಸೆಕೆಂಡ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಸೆಕೆಂಡು ಮೈಕ್ರೋ ಸೆಕೆಂಡ್ಸು, ಥರ್ಡು ನ್ಯಾನೋ ಸೆಕೆಂಡ್ಸು, ಫೋರ್ತು ಪಿಕೋ ಸೆಕೆಂಡ್ಸು. ಇನ್ನು ಜನ್ರೇಷನ್ ಆಫ್ ಕಂಪ್ಯೂಟರು ಇಯರು, ಯಾವ ಇಯರಿಂದ ಯಾವ ಇಯರ್ವರೆಗೆ ನಾವು ಆ ಜನ್ರೇಷನ್ ಕಂಪ್ಯೂಟರ್ನ ಯೂಸ್ ಮಾಡ್ತಾಯಿದ್ವು ಅಂತ ನೋಡೋದಾದರೆ, 1940 to 56 ಫಸ್ಟ್ ಜನ್ರೇಷನ್ ಇತ್ತು. ಸೆಕೆಂಡ್ ಜನ್ರೇಷನ್ 56 to 63 ಇತ್ತು. 1964 to 71, 1971 ಆ್ಯಂಡ್ ಪ್ರೆಸೆಂಟು ಫೋರ್ತ್ ಜನ್ರೇಷನ್. ಆಫ್ಟರ್ ದಟ್ ವಿ ಯೂಸ್ ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್. ಇದಿಷ್ಟು ಕೂಡ ಜನ್ರೇಷನ್ ಆಫ್ ಕಂಪ್ಯೂಟರಲ್ಲಿ ನೋಡುವಂಥದ್ದು. ಈ ಕಂಪ್ಯೂಟರ್ ಯಾವ ಇಯರಿಂದ ಯೂಸ್ ಮಾಡ್ತಿದ್ವು SSCಯಲ್ಲಿ ಕೇಳಿರುವಂತಹ ಕ್ವೆಶನ್ಸ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟು ಕಂಪ್ಯೂಟರಲ್ಲಿ ನೋಡೋದಾದರೆ, ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ನ 3 ಟೈಪ್ಸ್ ಆಗಿ ಮಾಡಲಾಗಿದೆ. ಒಂದು ಬೇಸ್ಡ್ ಆನ್ ಸೈಜ್, ಬೇಸ್ಡ್ ಆನ್ ವರ್ಕ್ ಆ್ಯಂಡ್ ಬೇಸ್ಡ್ ಆನ್ ಪರ್ಪಸ್. ಫಸ್ಟ್ ಒನ್ನು ಬೇಸ್ಡ್ ಆನ್ ಸೈಜ್ ಅಂದರೆ ಅದರಲ್ಲಿ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಸ್ಟು ಮೈಕ್ರೋ ಕಂಪ್ಯೂಟರು, ಆಮೇಲೆ ಮಿನಿ ಕಂಪ್ಯೂಟರು, ಆಮೇಲೆ ಮೇನ್ ಫ್ರೇಮ್ ಕಂಪ್ಯೂಟರ್, ಆಮೇಲೆ ಬರೋದು ಸೂಪರ್ ಕಂಪ್ಯೂಟರ್. ಇದನ್ನು ಆರ್ಡರಲ್ಲಿ ಸೈಜ್ ಪ್ರಕಾರ ನಾವು ಯೂಸ್ ಮಾಡ್ತಾ ಇದ್ವು. ಎರಡನೆಯದು ಬೇಸ್ಡ್ ಆನ್ ವರ್ಕಲ್ಲಿ ಅನಲಾಗ್ ಕಂಪ್ಯೂಟರ್, ಹೈಬ್ರಿಡ್ ಕಂಪ್ಯೂಟರ್ ಆ್ಯಂಡ್ ಡಿಜಿಟಲ್ ಕಂಪ್ಯೂಟರ್. ಇಲ್ಲಿ ಹೈಬ್ರಿಡ್ ಕಂಪ್ಯೂಟರ್ ಏನಿದೆ ಅದು ಅನಲಾಗ್ ಮತ್ತು ಡಿಜಿಟಲ್ ಎರಡು ಕಂಪ್ಯೂಟರ್ನ ಒಂದು ಕಂಬೈನ್ಡ್ ಆಗಿ ಹೊಂದಿರುತ್ತೆ. ಮತ್ತು ಅನಲಾಗ್ ಕಂಪ್ಯೂಟರ್ ಏನಿದೆ ಅದು ಯಾವುದೇ
ವಾಕ್ಯೂಮ್ ಟ್ಯೂಬನ್ನು ಹೊಂದಿರೋದಿಲ್ಲ. ಇದು ಕೂಡ ಕ್ವಶನ್ಸ್ ರಿಪೀಟ್ ಆಗಿರುವಂಥದ್ದು. ಇನ್ನು ಬೇಸ್ಡ್ ಆನ್ ಪರ್ಪಸ್ ಅಂತ ಬರುತ್ತೆ. ಮೊದಲನೇದಾಗಿ ಬೇಸ್ಡ್ ಆನ್ ಪರ್ಪಸಲ್ಲಿ ಜನರಲ್ ಪರ್ಪಸ್ ಆ್ಯಂಡ್ ಸ್ಪೆಷಲ್ ಪರ್ಪಸ್. ಜನರಲ್ ಪರ್ಪಸ್ ಅಂದರೆ ಜನರಲ್ ಆಗಿ ಏನು ಇನ್ವೆಂಟರಿ ಇರ್ಬೋದು, ನಾವು ವರ್ಕ್ ಮಾಡೋಕ್ಕಿರ್ಬೋದು, ಅದೆಲ್ಲ ಜನರಲ್ ಪರ್ಪಸ್. ಬಟ್ ಸ್ಪೆಷಲ್ ಪರ್ಪಸ್ ಅಂದರೆ ಏರ್ಕ್ರಾಫ್ಟ್, ಡಿಫೆನ್ಸ್ಗಳಲ್ಲಿ ಯೂಸ್ ಮಾಡುವಂತಹ ಕಂಪ್ಯೂಟರೇ ಬೇರೆ ಆಗಿರುತ್ತೆ. ಅದನ್ನು ನಾವು ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಅಂತ ಕೇಳ್ತೇವೆ. ಜನರಲಲ್ಲಿ ಅಕೌಂಟಿಂಗ್ ಸಾಫ್ಟ್ವೇರು, ಇನ್ವೆಂಟರಿ ಸಾಫ್ಟ್ವೇರು, ಈ ರೈಲ್ವೆಯಲ್ಲಿ ಯೂಸ್ ಮಾಡುವಂಥ ಸಾಫ್ಟ್ವೇರ್, ಇದೆಲ್ಲ ಜನರಲ್ ಪರ್ಪಸ್ ಸಾಫ್ಟ್ವೇರ್ ಆಗಿರುತ್ತೆ. ಇನ್ನು ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಸೂಪರ್ ಕಂಪ್ಯೂಟರ್ ಬರುತ್ತೆ. ಬೇಸ್ಡ್ ಆನ್ ಸೈಜಲ್ಲಿ ಸೂಪರ್ ಕಂಪ್ಯೂಟರ್ ಇದೆ. ಆ ಸೂಪರ್ ಕಂಪ್ಯೂಟರ್ ಏನಿದೆ ಅದ್ರ ಮೇಲೂ ಕ್ವಶನ್ಸ್ ಬಂದಿರುವಂಥದ್ದು. ಸೂಪರ್ ಕಂಪ್ಯೂಟರ್ ಏನಿದೆ ಅದು ಫಾಸ್ಟೆಸ್ಟ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಕಂಪ್ಯೂಟರ್ ಆಗಿರುವಂಥದ್ದು. ಆ ಸೂಪರ್ ಕಂಪ್ಯೂಟರ್ನ ಸೈಮನ್ ಕ್ರೈ ಅನ್ನೋರು ಅದನ್ನು ಕಂಡುಹಿಡಿತಾರೆ. ಇನ್ನು ಫಸ್ಟ್ ಸೂಪರ್ ಕಂಪ್ಯೂಟರ್ ಅಂದರೆ CDC 6000 ಅನ್ನೋದು ಆಗಿರುತ್ತೆ. ಅದಲ್ಲದೆ ಸೂಪರ್ ಕಂಪ್ಯೂಟರ್ಗೆ ಎಕ್ಸಾಂಪಲ್ಗಳು ಯಾವುದಂದರೆ ಪರಂ ಸಿದ್ಧಿ, ಅದು ಇಂಡಿಯಾದ ಒಂದು ಸೂಪರ್ ಕಂಪ್ಯೂಟರ್. ಫ್ಯುಗಾಕು ಜಪಾನ್ದು ಆಗಿರುತ್ತೆ. ಫ್ರೊಟೀರ್ ಅದು USA ಸೂಪರ್ ಕಂಪ್ಯೂಟರ್ ಆಗಿರುವಂಥದ್ದು. ಇನ್ನು ಇಂಪಾರ್ಟೆಂಟಾಗಿ ಕೇಳುವಂತಹ ಕ್ವಶನ್ಸ್ಗಳು ಯಾವುದು ಅಂದರೆ ಇಂಡಿಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು ಅಂದರೆ ಪರಂ 8000. ಫಸ್ಟ್ ಕಂಪ್ಯೂಟರ್ ಆಫ್ ಇಂಡಿಯಾ ಅಂದರೆ ಸಿದ್ಧಾರ್ಥ. ಇಲ್ಲಿ ನೆನ್ಪಿಟ್ಕೋಬೇಕು, ಫಸ್ಟ್ ಬರೀ ಕಂಪ್ಯೂಟರ್ ಯಾವುದು ಅಂದರೆ ಅದು ಸಿದ್ಧಾರ್ಥ. ಸೂಪರ್ ಕಂಪ್ಯೂಟರ್ ಇಂಡಿಯಾದಲ್ಲಿ ಫಸ್ಟ್ ಇರುವಂಥದ್ದು ಯಾವುದು ಅಂದರೆ ಅದು ಪರಂ 8000. ಅದಲ್ಲದೆ ಫಸ್ಟ್ ಕಂಪ್ಯೂಟರ್ ಇನ್ ಇಂಡಿಯಾ ಇನ್ಸ್ಟಾಲ್ಡ್ ಇನ್ ಅಂದರೆ ಫಸ್ಟ್ ಕಂಪ್ಯೂಟರ್, ಬರೀ ಕಂಪ್ಯೂಟರ್, ಫಸ್ಟ್ ಕಂಪ್ಯೂಟರ್ನ ಎಲ್ಲಿ ಇನ್ಸ್ಟಾಲ್ ಮಾಡಿದ್ರು ಅಂದರೆ ISI ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟಲ್ಲಿ ಇನ್ಸ್ಟಾಲ್ ಮಾಡಿದ್ರು. ಅದು ಕೋಲ್ಕತ್ತಾದಲ್ಲಿದೆ. ಇದು ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಆಗಿರುವಂಥದ್ದು. ಇದಿಷ್ಟು ಕೂಡ ಕಂಪ್ಯೂಟರಲ್ಲಿ ಬರುವಂತಹ ಪ್ರಮುಖವಾದ ಕ್ವಶನ್ಸ್ಗಳಾಗಿ ಅಂದರೆ ಪ್ರಮುಖವಾದ ಚಾಪ್ಟರ್ ಆಗಿರುವಂಥದ್ದು. ಈ ಕ್ಲಾಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.